ಶ್ರದ್ಧೆ ಅಂದ್ರೆ ಸಿದ್ಧಾರ್ಥರ್ಜುನ ಮ್ಯಾಲ 100% ನಂಬಿಕೆ. ಆ ವಿಶ್ವಾಸದಿಂದ ನೀವು ಕೇಳಿದ್ದೆ ಆದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸ್ತವೆ. ಧರ್ಮದ ಮರ್ಮ ನಿಮಗೆ ಗೊತ್ತಾಗ್ತದೆ. ಬಹಳ ಜನ ಧರ್ಮ ಅಂದ್ರೆ ಗೊತ್ತಿಲ್ಲ. ನಮ್ದು ಹಿಂದೂ ಧರ್ಮ, ನಮ್ದು ಮುಸ್ಲಿಂ ಧರ್ಮ ಅಂತ ಹೊಡೆದಾಡಿ ಸಾಯಕತ್ತೇವ. ಧರ್ಮ ಅಂದ್ರೆ ಅದಲ್ಲ. ಏನು ಧರ್ಮ ಅಂತ ಈ ಒಂದ್ ತಿಂಗಳು ನೀವು ಕೇಳಿದ್ರೆ ಗೊತ್ತಾಗ್ತದೆ. ಸಿದ್ಧಾರ್ಥ ಚರಿತ್ರೆ ಅಂದ್ರೆ ಸಾಮಾನ್ಯ ಎಲ್ಲ ತಿಳ್ಕೊಳ್ರಿ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ಆಗಮಗಳ ಸರ್ವಸಾರಭೂತವಾಗಿರುವಂಥದ್ದು ಜಗದ್ಗುರು ಸಿದ್ಧಾರ್ಥ ಪುರಾಣ. ಇವೆಲ್ಲ ಓದೋದು ಅಷ್ಟೇ, ಜಗದ್ಗುರು ಸಿದ್ಧಾರ್ಥ ಚರಿತ್ರೆ ಕೇಳೋದು ಅಷ್ಟೇ. 10 ಲೀಟರ್ ಹಾಲು ಕುಡಿಯೋದು ಅಟ್ಟ, 2 ಚಮಚ ತುಪ್ಪ ತಿನ್ನೋದು ಅಟ್ಟ ತಾಕತ್ತು. ಹಾಲಿನ ಸಾರಾಂಶ ತುಪ್ಪದಾಗ ಐತಿ. 2 ಚಮಚ ತುಪ್ಪ ತಿಂದ್ಬಿಟ್ರೆ 10 ಲೀಟರ್ ಹಾಲು ಕೊಡೋದು ತಾಕತ್ತು. ಹಂಗೆ 4 ವೇದಗಳನ್ನ 6 ಶಾಸ್ತ್ರಗಳನ್ನ ಓದೋದು ಅಷ್ಟೇ, ಜಗದ್ಗುರು ಸಿದ್ಧಾರ್ಥ ಚರಿತ್ರೆಯನ್ನು ತಿಂಗಳ ಶ್ರದ್ಧೆಯಿಂದ ಕೇಳೋದು ಅಷ್ಟೇ. ಧರ್ಮದ ಮರ್ಮ ಗೊತ್ತಾಗ್ತದೆ. ಅರ್ಥ ಅಂದ್ರೆ ದುಡ್ಡು ಕಾಸು ವ್ಯವಹಾರ ನಿಮ್ದೆಲ್ಲ ಚಂದ ನಡಿಬೇಕಂದ್ರೆ ಅಜ್ಜನ ಚರಿತ್ರೆ ನೀವು ಶ್ರದ್ಧೆಯಿಂದ ಕೇಳ್ರಿ. ಏನು ಬೇಕಂತೀರ ಅದೆಲ್ಲ ಈಡೇರಿಸ್ತದೆ. ಕಾಮ ಅಂದ್ರೆ ಬಯಕೆಗಳು. ನಿಮ್ಗೆ ಏನೇನು ಬಯಕೆಗಳಿದಾವ ಅವನ್ನೆಲ್ಲ ಅಜ್ಜನ ಆಶೀರ್ವಾದದಿಂದ ಈಡೇರೋದ್ರೊಳಗೆ ಸಂಶಯ ಇಲ್ಲ. ಬಹಳ ಪವರ್ಫುಲ್ ಈ ಸಿದ್ಧಾರ್ಥ ಚರಿತ್ರೆ. ನಿಮಗೆ ನೋಡಕ್ಕೆ ಇದೊಂದು ಪುಸ್ತಕದಂಗೆ ಕಾಣಿಸ್ತದೆ. ಸತ್ಯವಾಗಿ ತಿಳ್ಕೊಳ್ರಿ, 100% ನಂಬಿ ಕೇಳ್ರಿ. ಇದು ಕೇವಲ ಪುಸ್ತಕವಲ್ಲ, ಸದ್ಯ ಕಾಲಕ್ಕ ಜಗದ್ಗುರು ಸಿದ್ಧಾರೂಢರು ಈಗ ಪ್ರಕಟವಾಗಿರೋದೇ ಗ್ರಂಥದ ರೂಪದಿಂದ. ಯಾರು ಈ ಗ್ರಂಥವನ್ನು ತೆರೆಮ್ಯಾಲ ಹೊತ್ತು ನಡೀತಾರ ಅವ್ರ ಮನೆಯಾಗ ಜಗದ್ಗುರು ಸಿದ್ಧಾರೂಢರು ವಾಸವಾಗಿರ್ತಾರೆ. ಯಾರ ಮನೆಗೆ ಸಿದ್ಧಾರೂಢ ಗ್ರಂಥ ದಿನ ಪಠಣ ಆಗ್ತದೆ ಅವ್ರ ಮನೆಗೆ ಸಿದ್ಧಾರೂಢ ಒಳಗ ಹೊರಗೆ ತುಂಬಿ ಅದಾರ ಅನ್ನೋದ್ರೊಳಗೆ ಸಂಶಯ ಇಲ್ಲ. ಪವಾಡ ಮಾಡುವಂತ ಲೀಲೆ ತೋರಿಸುವಂತ ಗ್ರಂಥ ಇದು ಸಾಮಾನ್ಯ ಗ್ರಂಥ ಅಲ್ಲ. ಅಜ್ಜ ಇದ್ದಾಗನೇ ಶಿವರಾಮಚಂದ್ರಗಿರಿ ಶಿವದಾಸರು ಬರೆದಂತ ಗ್ರಂಥ. ಅವ್ರಿದ್ದಾಗನೇ ತಯಾರಾಗಿತ್ತು. ಸ್ವತಃ ಈ ಗ್ರಂಥದ ಮ್ಯಾಲ 2 ಕೈ ಸಿದ್ಧಾರ್ಥ ಆಶೀರ್ವಾದ ಮಾಡ್ಯಾರ. ಇದನ್ನು ಯಾರು ಓದುತ್ತಾರ ಕಾಮಧೇನುವಾಗಿ ಬೇಡದ ಇಷ್ಟಾರ್ಥ ಈಡೇರಿಸದಂತ ಅಜ್ಜಿದ್ದಾಗನೇ ಅಜ್ಜನ ಆಶೀರ್ವಾದ ಪಡೆದ ಗ್ರಂಥ ಇದು. ಅಜ್ಜನ ಚರಿತ್ರೆ ಬಾಳಿದವ, ಅಜ್ಜಿದ್ದಾಗನ ಬಹಳ ತಯಾರಾಗ್ಯಾವ. ಇದು ಒಂದು ಸಿದ್ಧಾರ್ಥ ಕಥಾಮೃತ. ಬೆಳ್ಳಿಗಟ್ಟಿ ಬಸವಂತಾಚಾರ್ಯರು ಬರೆದದ್ದು ಸಿದ್ಧಾರ್ಥ ಕಲ್ಪದ್ರುಮ. ಪರಶುರಾಮ್ ಪಂತರು ಸಿದ್ಧಾರ್ಥ ವಿಜಯ ಅಂತ ಬರೆದಾರ. ಆವುಬಾಯಿಯವರು ಜೊತೆಗೆ ಗೋಕುಳಾಬಾಯಿ ಗೋವೇಕರ್ ಅವರು ಸಹಿತ ಅಜ್ಜಿದ್ದಾಗನೇ ಚರಿತ್ರೆ ಬರೆದಾರ. ಕಲಾವತಿಯವರು ಆನಗೋಳದ ಅಮ್ಮೂರ್ ಹರಿಮಂದಿರದ ಕಲಾವತಿಯವರು ಅಜ್ಜಿದಾಗ ಚರಿತ್ರೆ ಬರೆದಾರ. ಕೇಶವ ಗುರುಮಂತ ಇತ್ತೀಚೆಗೆ ಸಿದ್ಧ ಮಹಿಮಾಂಬುದಿ ಗ್ರಂಥ ಬರೆದಾರ. ಸಿದ್ಧಾರ್ಥ ಸ್ವಾಮಿಗಳಂತೂ ಪ್ರಬಂಧ ರೂಪದಿಂದ ಮಲ್ಲಿಕಾರ್ಜುನ ಸಿಂದಗಿಯವರು ಬರೆದಾರ. 18-20 ಗ್ರಂಥ ಸಿದ್ಧಾರ್ಥ ತಯಾರಾಗ್ಯಾವ. ಆದ್ರೆ ಆ ಎಲ್ಲ ಗ್ರಂಥದೊಳಗೆ ಈ ಗ್ರಂಥದ ವಿಶೇಷತೆ ಏನಪ್ಪಾ ಅಂದ್ರೆ ಅಜ್ಜಿದ್ದಾಗನೇ ಅಜ್ಜನ ಆಶೀರ್ವಾದ ಪಡೆದಂತ ಇವತ್ತಿಗೂ ಸಿದ್ಧಿಯಾಗುವಂತ ಗ್ರಂಥ ಅಂದ್ರೆ ಸಿದ್ಧಾರ್ಥ ಕಥಾಮೃತ. ಶಿವರಾಮಚಂದ್ರಗಿರಿಯವರು ಬರೆದಂತ 56 ಅಧ್ಯಾಯದಿಂದ ಕೂಡಿದಂತ ಗ್ರಂಥ. ಆಬಾಲ ವೃದ್ಧರಿಗೆ ಆನಂದ ಆಗುವಂತ, ಸಣ್ಣವರಿಗೆ ತಿಳುವಳಿಕೆ ಇದ್ದವರಿಗೆ, ಜ್ಞಾನಿಗಳಿಗೆ ಅಜ್ಞಾನಿಗಳಿಗೆ, ಪಂಡಿತರಿಗೆ ಪಾಮರರಿಗೆ ಎಲ್ಲರಿಗೂ ತಿಳಿಯುವಂತ ಗ್ರಂಥ. ನೀವೇನಾದ್ರೂ 1 ತಿಂಗಳು ಇದನ್ನು ನಂಬಿ ಕೇಳಿದ್ರಂದ್ರ ನಿಮ್ಮ ಹೃದಯದೊಳಗೆ ಸಿದ್ಧಾರ್ಥ ಅಜ್ಜ ಸಿಂಹಾಸನಾರೂಢನಾಗ್ತಾನ. ನಿಮ್ಮ ಮನೆಯೊಳಗೆ ಮನುಷ್ಯನೊಳಗೆ ವಾಸ ಮಾಡೋದ್ರೊಳಗೆ ಸಂಶಯ ಇಲ್ಲ. ಇದನ್ನ ಹೆಂಗ ಕೇಳಬೇಕು ಅಂದ್ರೆ ಏನೋ ಕತ್ತಿ ಕಟ್ಟಿ ಹೇಳಾಕತ್ಯಾರ ಅಂತ ತಿಳ್ಕೊಬೇಡ್ರಿ. ಇದು ಯಾವಾಗೋ ಬರೆದ ಗ್ರಂಥ ಅಲ್ಲ, ಯಾವಾಗೋ ಬರೆದ ಪುರಾಣ ಅಲ್ಲ. ಕೇವಲ 90 ವರ್ಷದ ಹಿಂದೆ ತಯಾರಾದಂತ ಗ್ರಂಥ ಇದು. ಸಿದ್ಧಾರ್ಥಜಿ ಇದ್ದಾಗ ಮಾಡಿದಂಥದ್ದು ಎಲ್ಲರೂ ಕಣ್ಣಾರೆ ಕಣ್ಣಂತ ಲೀಲೆಗಳು. ಇದು ಕಟ್ಟಿದ ಕಥೆ ಅಲ್ಲ, ಎಲ್ಲರಿಗೂ ಜಗಜ್ಜಾಹೀರಾಗಿರುವಂತ ಸಿದ್ಧಾರ್ಥನ ಲೀಲೆ ತುಂಬಿರುವ ಗ್ರಂಥ. ಜೊತೆಗೆ ಹೇಳ್ತಾರೆ ಸರ್ವ ನಷ್ಟ ಕಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ. ನಿಮ್ಮ ಕಷ್ಟಗಳು ಕಂಟಕ ಸಂಕಟ ಹೆದರಿಕೆ ಮೈಯಾಗಿ ಅಂದ್ರೆ ದೆವ್ವ ಪಿಶಾಚಿ ಇವೆಲ್ಲರೂ ಇತ್ತು ಅಂದ್ರೆ ಅವು ಸಿದ್ಧ ಬಿಟ್ಟು ಹೋಗ್ತವ. ಜೊತೆಗೆ ಸನ್ಮಂಗಳದಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುತ್ತವೆ.
ಕಷ್ಟದೊಳಗಿದ್ರೆ ಅಂದ್ರೆ ನಿಮ್ಮ ಕಷ್ಟದಿಂದ ದಾಟಿಸುವಂತ, ನಿಮ್ಮ ಬಡತನವನ್ನು ಕಳೆಯುವಂತ, ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತ ತಾಕತ್ತು ಈ ಚರಿತ್ರೆಗೆ. ಸಿದ್ಧಾರ್ಥ ಅಂದ್ರೆ ಕೇವಲ ಒಬ್ಬ ಸ್ವಾಮೀಜಿ ಅಲ್ಲ, ಸಿದ್ಧಾರ್ಥ ಅಂದ್ರೆ ಒಬ್ಬ ಸಾಧು ಅಷ್ಟೇ ಅಲ್ಲ. ಸಿದ್ಧಾರೂಢ ಅಂದ್ರೆ ಪರಬ್ರಹ್ಮ, ಗುರು ಸಾಕ್ಷಾತ್ ಪರಬ್ರಹ್ಮ, ಪೂರ್ಣ ಅವತಾರ. ಮುಕ್ಕೋಟಿ ದೇವತೆಗಳೆಲ್ಲ ಒಟ್ಟುಗೂಡಿದಂತ ಅವತಾರ ಜಗದ್ಗುರು ಸಿದ್ಧಾರ್ಥನ ಅವತಾರ. ಲಕ್ಷ ಕೊಡ್ರಿ, ಗಣಪತಿ ಪೂಜೆ ಮಾಡ್ರಿ, ಸರಸ್ವತಿ ಪೂಜೆ ಮಾಡ್ರಿ, ವೀರಭದ್ರನ ಪೂಜೆ ಮಾಡ್ರಿ, ಬೇಕಾದ ದೇವತೆಗಳನ್ನ ಪೂಜೆ ಮಾಡ್ರಿ, ಅವೆಲ್ಲ ಹೋಗಿ ಮುಟ್ಟದ ಮೂಲ ಜಾಗೃತಿ. ನಿಮಗೆ ತಿಳಿಯೋದು ಹೇಳ್ಬೇಕಂದ್ರ ಸಮುದ್ರದ ಅಲೆಗಳು, ಸಾವಿರಾರು ಅಲೆಗಳು ಬರ್ತಾವ. ಅಲೆಗಳು ಬೇರೆ ಬೇರೆ ಇರಬಹುದು, ಆದ್ರೆ ಸಮುದ್ರ ಒಂದೇ. ಹಂಗ ಪರಮಾತ್ಮ ಒಬ್ಬನೇ ಅದಾನ, ಒಂದೊಂದು ಕಡೆ ಒಂದೊಂದು ಅವತಾರ ತಗೊಂಡ. ಅಲ್ಲಿ ಬಲ್ಬ್ ಆಗಿ ಉರಿಯಾಕತ್ತೈತಿ, ಇಲ್ಲಿ ಫ್ಯಾನ್ ಆಗಿ ಗಾಳಿ ಬೀಸಕತ್ತೈತಿ, ಇದು ಮೈಕ್ ಆಗಿ ಶಬ್ದ ಮಾಡಕತ್ತೈತಿ, ಕೆಲಸ ಬೇರೆ ಬೇರೆ ಮಾಡಕತ್ತೇವ, ಆದ್ರೆ ಒಳಗಿನ ಕರೆಂಟ್ ಮಾತ್ರ ಒಂದೇ ಐತಿ. ಹಂಗ ಭಗವಂತನ ರೂಪ ಬೇರೆ ಬೇರೆ ಅದಾವ, ಅವತಾರ ಬೇರೆ ಬೇರೆ, ಆದ್ರೆ ಮೂಲ ಸಚ್ಚಿದಾನಂದ ಪರಬ್ರಹ್ಮ ಆ ಪರಮಾತ್ಮ ಒಬ್ಬನೇ ಅದಾನ. ಅಂತ ಮೂಲ ಸ್ವರೂಪವೇ ಸಗುಣ ರೂಪದಿಂದ ಬಂದಿರುವಂತ ಜಗದ್ಗುರು ಸಿದ್ಧಾರೂಢಪ್ಪನ ಈ ಚರಿತ್ರೆಯನ್ನ ಒಂದು ತಿಂಗಳು ನಿಮಗೆ ಎಂತ ಅವಕಾಶ ಸಿಕ್ಕತ್ತಂದ್ರ ಅದು ಶಬ್ದದಿಂದ ಹೇಳಿ ಮುಗಿಸೋದಲ್ಲ. ನಿಮ್ಮ ಅನಂತ ಜನ್ಮದ ಪುಣ್ಯ ಒಟ್ಟುಗೂಡಿ ಇದನ್ನು ಕೇಳ್ತಾ ಇದ್ದೀರಿ. ಇದು ನಗಿಸೋ ಕಥೆ ಅಲ್ಲ, ಇದು ಮಜಾ ಮಾಡಿ ಹೇಳೋ ಕಥೆ ಅಲ್ಲ, ನಿಮಗೆ ಟೈಮ್ ಪಾಸ್ ಮಾಡಕ್ಕಿರುವ ಅವಕಾಶ ಅಲ್ಲ. ಇದು ಶುದ್ಧ ಆಧ್ಯಾತ್ಮ, ನಿಮ್ಮ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಡುವಂತ ಗ್ರಂಥ, ನಿಮ್ಮ ಸಂಶಯಗಳನ್ನು ಕಳೆದು ಸಮಾಧಾನ ಕೊಡುವಂತ ಗ್ರಂಥ. ಈ ಅವಕಾಶ ಒಟ್ಟ ಮಿಸ್ ಮಾಡ್ಕೋಬೇಡ. ಮತ್ತ ನೀವು ಬೇರೆ ಕಡೆಗೆ ಲಕ್ಷ್ಯ ಕೊಡಬೇಡ. ಇಲ್ಲಿ ಕುಂತೀರಂದ್ರೆ ಇಲ್ಲೇ ಇರಬೇಕು, ಎಲ್ಲೂ ಹೋಗಬಾರ್ದು. ಮತ್ತು ಕುಂತೇವಲ್ರಿ, ಬಾಡಿ ಈಸ್ ಪ್ರೆಸೆಂಟ್, ಮೈಂಡ್ ಈಸ್ ಅಬ್ಸೆಂಟ್ ಅನ್ನಂಗೆ ನಾವು ಅದೇವೆ ಅಂದ್ರೆ ಎಷ್ಟೋ ಮಂದಿ ಈಗ ಸದ್ಯ ಹೊತ್ತಾತು, ಟೈಮ್ ಆತು, ಮನೆ ಗಂಡೇನಂತಾನು ಏನೇನೋ ಸಮಸ್ಯೆ ಒಳಗೆ ಏನಾಗಬಾರ್ದು. ಬಾಡಿ ಮೈಂಡ್ ಎರಡು ಪ್ರೆಸೆಂಟ್ ಇರೋದು. ಮತ್ತ ಹೇಳೋ ಪ್ರವಚನವನ್ನ ಹಚ್ಕೊಂಡು ಕೇಳಬೇಕು. ಹೆಂಗ ಹಚ್ಕೋಬೇಕಂದ್ರ 10 ವರ್ಷ ಬಿಟ್ಟರು ನೀವು ಕೇಳಿದ್ರೆ ಇವತ್ತು ಇದನ್ನ ಹೇಳಿದ್ರೆ ತೆರೆಯಾಗ ಹೊಡಬೇಕು ನಿಮಗ. ಸಿದ್ಧಾರ್ಥಿಗೂ ಚಳಿ ಜ್ವರ ಬಂದಿದ್ವು ಅಂತ. ಜ್ವರ ಬಂದ ಅಜ್ಜಿ ನಡೀತಿದ್ದ, 1 ವಾರ ಆತು, 2 ವಾರ ಆತು, ಅಜ್ಜಿಗೆ ಆರಾಮಾಗ್ಬೋದು. ದಿನ 2 ವೇಳೆ ಪ್ರವಚನ ಮಾಡ್ತಿದ್ರು ಸಿದ್ಧಾರೂಢರು. ಇವ್ರಿಗೆ ಭಕ್ತರಿ ಕಳ್ಕೊಂಡಂಗಾಗಿತ್ತಂತ. ದಿನ ಕೇಳಿ ಕೇಳಿ 15 ದಿನ ಕಳ್ಕೊಂಡಂಗಾಗಿತ್ತು. ಒಟ್ಟು ಕೂಡಿ ಬಂದ್ರು, ಅಜ್ಜ ನಮಗ ಭಾಳ ಬ್ಯಾಸರ ಆಗೈತಿ, ದಯವಿಟ್ಟು ಪ್ರವಚನ ಮಾಡಿ ಬನ್ನಿ. ಅಜ್ಜಂದ್ರು ಏನು ನಿಮಗೆ ತಿಳಿದತಿಲ್ಲೋ, ಆರಾಮಿಲ್ಲ, ನನಗೆ ಎದ್ದು ಕುಂದ್ರಕ್ಕೆ ಶಕ್ತಿ ಇಲ್ಲ, ನಮಗ ಪ್ರವಚನ ಕೇಳೋದು ಹತ್ತಿಲ್ಲ. ಅಪ್ಪ ತಾಸುಗಟ್ಲೆ ಹೇಳಬೇಡ್ರಿ, ಒಂದು 10-15 ನಿಮಿಷ ಅಷ್ಟೇ, ಅಳೋದು ಕುಂದ್ರಬೇಡ್ರಿ. ಅಜ್ಜವ್ರಂದ್ರ ನಿಮಗೆ ಅಟ್ಟ ಕೇಳೋ ಚಟ ಇದ್ರ ಅಲ್ಲಿ ಜಡ್ಯಪ್ಪಜ್ಜ ಅಂತದಾರಪ್ಪ, ಜಡೆಯಪ್ಪ ಗಣೇಶ ಪೀಠದೊಳಗೆ ಅವ್ರ ಮಠ ಐತಿ. ಇವತ್ತಿಗೂ ಸಿದ್ಧಾರ್ಥ ಪಲ್ಲಕ್ಕಿ ಅಲ್ಲಿ ಹೋಗಿ ಬರೋದು, ಬಹಳ ಆತ್ಮೀಯರವರು. ಜಡೆಯಪ್ಪಜ್ಜನ ಕಡೆಗೆ ಹೋಗ್ರಿ, ಅವರ ನನ್ನ ಬದಲ ನನಗೆ ಆರಾಮಾಗುತ್ತಾನ, ಅವ್ರನ್ನ ಕರ್ಕೊಂಬಂದು ಶಾಸ್ತ್ರ ಕೇಳ್ರಿ ಅಂತ ಹೇಳಿದಾಗ ಎಲ್ಲರೂ ಕೂಡಿ ಗಣೇಶ ಪೇಟೆ ಜಡಿ ಮಠಕ್ಕೆ ಬಂದ್ರಂತ. ಅಜ್ಜ ಸಿದ್ಧಾರೂಢರು ಹೇಳ್ಯಾರ ಪ್ರವಚನಕ್ಕೆ ನೀವು ಬರ್ರಿ. ಯಾಕೆ ಅವಾಗೇನಾಗೈತಿ, ಅವ್ರು ಸ್ವಲ್ಪ ಹೊರಟಿದ್ರು ಸ್ವಾಮಿಗಳು. ಯಾಕೆ ಅವಾಗೇನಾಗೈತಿ ಅಂದ್ರು ಸಿದ್ಧಾರೂಢರಿಗೆ. ಅಪ್ಪ ಅವ್ರಿಗೆ ಆರಾಮಿಲ್ರಿ. ಆರಾಮಿಲ್ಲ ಅಂದ್ರೆ ಆರಾಮಾದ್ಮೇಲೆ ಹೇಳ್ತಾನ. ಇಲ್ರಿ ಅಪ್ಪ 15 ದಿನ ಆತ್ರಿ, ಕಳ್ಕೊಂಡಂಗ ಆಗೈತ್ರಿ. ಓ ಚಟ ಹತ್ತಿತ್ ಮಕ್ಕಳ ನಿಮಗೆ ಕೇಳೋದಂದ್ರು ಅಜ್ಜಾಗ, ನಿಮಗೆ ದಿನ ಕೇಳಿ ಕೇಳಿ ಚಟ ಬಿದ್ದೈತಿ, ಅದಕ್ಕೆ ಕಳ್ಕೊಂಡಂಗ ಆಗೈತಿ. ಆತ್ ನಡ್ರಿ ಮಕ್ಕಳು ಹೇಳ್ತೀನಿ ಅಂತ ಅಲ್ಲಿಂದ ಬಂದ್ರಂತ. ಹಿಂಗ ಎಲ್ಲ ವೇದಿಕೆ ಸಜ್ಜ ಮಾಡಿ ಎಲ್ಲ ಕುರ್ಚಿ ಶಿಸ್ತೆ ಹಾಸಿ ಕುಂತಿದ್ರಿ. ಎಲ್ಲ ಯಾವ ಕಲಿಶನ್ಲಿ ನಿಮ್ಗೆ ಕುರ್ಚಿ ಹಾಕೋದಂದ್ರ ಅಜ್ಜವ್ರು ಅವ್ರು ದಿನ ಟೈಮ್ ಹಾಕೊಂಡು ಹಾಕಿದ್ರ. ಯಪ್ಪ ಹ್ಯಾಂಗ ಹಾಕೋದ್ರಿ, ಅಲ್ಲ ತಿರುಗಿಸಿ ಹಾಕ್ರಿ. ನಮಗೆ ಹೇಳ್ತೀವೋ ಪ್ರವಚನ ಗಾಡಿ ಹೇಳ್ತೀವಿ. ನಾ ಹೇಳಿದಟ್ಟ ಕೇಳಬೇಕು ಮಕ್ಕಳ, ಹೊಳೆ ಮಾತಾಡೋದಿಲ್ಲ ಅಂತ ಜಬರಿಸಿದ್ರು.
ಆಯ್ತು ಕುರ್ಚಿ ಹೊಳ್ಳಿ ತಿರುಗಿಸಿ ಹಾಕಿದ್ರು ಅಜ್ಜ ಹೆಂಗ್ ಕುಂತ್ರಪ್ಪ ಅಂದ್ರ ಹಿಂಗ್ ಕೈ ಇಟ್ಕೊಳಕ್ ಹಿಂಗ್ ಇರ್ತತ್ ನೋಡ್ರಿ ಹಿಂಗ್ ಸಂದ್ರಿ ಆ ಸಂದ್ರ್ಯಾಗ ಈಚಕ್ಕೊಂದ್ ಕಾಲಾಗಿ ಉಲ್ಟಾ ಕುಂದ್ರು ಅಜ್ಜೋರ್ ಪ್ರವಚನ ಹೇಳಾಕ ಮಂದಿ ಹೊಳ್ಳ ನಗಕ್ ಹತ್ತರು ಯಾಕಲೇ ನಗೋದು ಏ ಮಕ್ಕಳ ಇಲ್ಲೇನು ಮಂಗ ಕುಣಿ ಹಾಕತ್ತೆ ಇಲ್ಲೇನು ಡೊಂಬರಾಟ್ ನಡೆದ ಮಕ್ಕಳ ನೆಟ್ಟಕ್ಕೊಂಡ್ರು ಅವರು ಭಾಳ ಬಿರುಸು ಮಾತಾಡ್ತಿದ್ರು ಎಲ್ಲ ಹೆದರಿ ಗಪ್ ಕುಂದ್ರು ಏಯ್ ನಡ ಮುರಿದತ್ ಮಗನ ನಿನ್ ನೆಟ್ಟಕ್ಕೊಂಡ್ರು ಏಯ್ ಹಂಗ್ಯಾಕಲಿ ತಲೆ ಕೆಳ ಹಾಕಿ ತಲೆ ಮೇಲೆ ಬಸ್ಸು ನಮ್ಮ ಪ್ರವಚನ ಮುಗಿಯೋತನ ಯಾವನಾರ ತಲೆ ಕೆಳಗ್ ಮಾಡಿದ್ರಿ ಅಂದ್ರ ಯಾವನಾರ ನಡಕ್ ಎದ್ದು ಹೋದ್ರಿ ಅಂದ್ರ ನಿಮ್ ವಂಶ ನಿರ್ವಂಶಕತ್ ಮಕ್ಕಳ ಅಂದ್ರು ಹೋಗೋ ನಿನ್ನಂದ್ರು ಇವರೆಲ್ಲ ಇವನ್ ಯಾಕೆ ಕರ್ಕೊಂಡ್ರಿ ಸ್ವಾಮಿನ ಮೊದಲ ಏನಂತಾರಂತೆ ಖರೆ ಬಾಯಿ ಅಂದ್ರೆ ಅವ್ರ ಬಾಯಿ ಕರ್ರಗಿರ್ತದಂತ ಅಲ್ರಿ ಅವ್ರು ಏನ್ ಹೇಳ್ತಾರ ಅದು ಖರೇನ ಆಕತ್ತಂತ ಕರೆ ಬಾಯಿ ಅಂತಾರ ಮೊದಲೇ ಖರೆ ಬಾಯಿ ಸಾಧು ಆಯ್ತು ನೆಟ್ಟಕ್ ಬಂದ್ರಪ್ಪ ನಮ್ಗೆಲ್ಲ ರೂಢಿ ಹೇಳ್ರಿಪ್ಪ ಚಲೋ ಏನೋ ಬೋಳಿ ಮಕ್ಕಳ ನಿಮ್ಗೆ ಪ್ರವಚನ ಕೇಳೋ ಚಟ ಹತ್ತೈತಿ ಆ ಸ್ವಾಮಿನ ಆರಾಮಿಲ್ಲ ಅಂದ್ರೆ ನಿಮಗೆ ಅವನ ಆರೋಗ್ಯದ ಬೇಕಾಗಿಲ್ಲ ನಿಮಗೆ ಕೇಳೋ ಚಟ ಹತ್ತೈತಿ ಅಂತ ಮಕ್ಕಳ ಇಂಥ ಮಕ್ಕಳ ನಿಮ್ಗೆ ಗೊತ್ತ ಅವನೆಲ್ಲ ಇದೆ ವೇದಿಕೆ ಮೇಲೆ ಮೈಕದ ಹೇಳಕ್ ಬರಂಗಿಲ್ಲ ಅಟ್ಟು ಹೊಲಸ ಎಟ್ಟು ಹಚ್ಚಿ ಬೈದಪ್ಪ ಅಂದ್ರೆ 5 ನಿಮಿಷ ಅಲ್ಲ 10 ನಿಮಿಷ ಅಲ್ಲ ಮಕ್ಕಕ್ಕೆ ಹೊಡೆದಂಗ ಬೈಯಾಕತ್ರ ನೀವು ಹಿಂಗೆ ನೆಟ್ಟು ಕುಂದಿರ್ತೀರಿ ಯಾರ ಬೈಯಾಕತ್ರ ಅಂದ್ರೆ ಹಿಂಗೆ ಎದೆ ಸೆಡ್ಸ್ಕೊಂಡು ಕುಂದಿರ್ತೀರಿ ತಲೆ ಕೇಳ ಹಾಕ್ತಿರಲ್ಲ ಕಣ್ಣಿಟ್ಟು ನೋಡಕ್ಕದ್ದು ಬೈಯೋರ್ನ ಆಗ ಅಜ್ಜಿ ಏನ್ ಹೇಳಾನ ತಲೆ ಬಗ್ಸಿದ್ರು ಅಂದ್ರ ನಿಮ್ಮ ವಂಶವರ ವಂಶಕ್ಕೆ ಹಿಂದ ಕುಂತವ್ರಿ ನೆಟ್ಟಗ ಅರ್ಧ ತಾಸು ಬೈದ ಇವ್ರಿಗರ ಕಂಗಾಲಾಗಿ ಕಣ್ಣಾಗ ನೀರು ಬಿಡೋಂಗ ಬೈದ ನಾವು ಹೆಂಗ ಬೈದಿರ್ಬೇಕು ಕಣ್ಣಾಗ ನೀರು ಯಾಕಲೇ ಮಕ್ಕಳ ಹಂಗ್ಯಾಕೆ ಹೆಣ್ಸಕ್ಕೆ ಹೊಯ್ಕೊಂತೀರಿ ಏನಾಗ್ತಿದ್ರು ಅಳೋದು ಅಲ್ಲ ಹಿಂಗ ಬೈತಿ ಮತ್ತು ಅಳಬೇಡ ಅಂತೀರಿ ಯಾಕ ಚುಚ್ತನ ಹೇಳಿದ ಮಾತು ನಾಟ್ತನ ಹೇಳಿದ ಮಾತು ನಾ ಬೈಗಳು ನಿಮಗೆ ಇಷ್ಟು ಪರಿಣಾಮ ಆಗತ್ತಲ್ಲ ಕಣ್ಣಾಗ ನೀರು ಬಂದವಲ್ಲ ನಿಮಗ ಇಷ್ಟು ಪರಿಣಾಮ ಸಿದ್ಧಾರೂಢ ಹೇಳುವಂತ ಪ್ರವಚನ ನಿಮಗಾಗತ್ತ ಅಂದ್ರ ಮುಕ್ತಾಕಿದ್ರಲ್ಲೋ ಹುಚ್ಚು ಮಕ್ಕಳ ಮುಕ್ತಾಕಿದ್ರಲ್ಲೋ ಹಚ್ಚಮನ್ ಕೇಳಿದ್ರು 15-20 ವರ್ಷ ನೀವು ಕೇಳತ್ತಂತಿ ಒಬ್ಬರ ಬದಲಾಗಿರೆ ಒಬ್ಬರ ಚೇಂಜ್ ಆಗಿದೆ ಬರೀ ಕೇಳ್ತೀರಿ ಜಾಡಿಸ್ಕೊಂಡು ಹೋಗಿರಿ ಹಚ್ಕೊಳ್ಳೋದಿಲ್ಲ ನಾ ಬೈಗೊಳ್ಬೇಕ್ರಿ 10 ವರ್ಷ ಬಿಟ್ಟು ಎದ್ರಿಗೆ ನಾ ಬಂದ್ರೆ ಈ ಮುದುಕ್ ನನಗೆ ಬೈದಿದ್ದು ಅಂತ ನೆನಪಾಕತ್ ನಿಮಗೆ ಯಾರ ಒಂದು ಬೈದ ಕೆಟ್ಟ ಶಬ್ದ 10 ವರ್ಷ ಆದ್ರೂ ನಾವು ಮರೆಯೋದಿಲ್ಲ ಆದ್ರೆ ಮಹಾತ್ಮರು ಹೇಳಿದ ಪ್ರವಚನ ಇತ್ಲಾಗಿ ಕಿವ್ಯಾಗ ಕೇಳಿ ಕಿವ್ಯಾಗ ದಾಟಿಸಿ ಬಿಟ್ಟು ಜಾಡಿಸ್ಕೊಂಡು ಹೋಗ್ತೀವಿ ಅದಕ್ಕೆ ನಾ ಬೈದು ನನಗೆ ನಿಮ್ಮ ಬೈದು ಹಾಳು ಮಾಡ್ಬೇಕು ನಿಮ್ಮ ಮನಸ್ಸು ನೋಯ್ಬೇಕು ಅಂತ ನಾ ಬೈದಿಲ್ಲ ಮಕ್ಕಳ ಹಚ್ಕೊಂಡು ಕೇಳ್ರಿ ಅಂತ ಜಡಿಯಪ್ಪಜ್ಜಿ ಹೇಳಿ ಹೋದ್ರಂತ ನಾನು ಬೈಗಳು ಹೆಂಗ್ ಹಚ್ಕೊಂತೀರಿ ನನ್ನ ಸಿದ್ಧಾರ್ಥ ಪ್ರವಚನ ಹಚ್ಕೊಳ್ರಿ ನೀವು ಧನ್ಯಕ್ಕೆ ನೀವು ಮುಕ್ತಕ್ಕೀರಿ ಅಂತ ಹೇಳ್ತಾರ ಅಂತ ಒಂದು ಅವಕಾಶ ಸಿಕ್ಕೈತಿ ನಾಳೆಯಿಂದ ಬಹುಶಃ ನಮಗೆ ಸಮಾಧಾನ ಆಯ್ತು ಇಲ್ಲೆಲ್ಲ ಶಾಂತ ಕುಂತ ಕೇಳೋರ ಅದೇರಿ ಒಂದೊಂದು ಊರಾಗ ಹೋಗಿರ್ತೀವಿ ಏನು ಗತ್ತಲ ಇಲ್ಲ ಹೇಳೋರು ಹೊಯ್ಕೊಣ